ಗರ್ಭಾವಸ್ಥೆಯಲ್ಲಿ ಕೆಲವೊಮ್ಮೆ ಕುಟುಂಬದ ಮಾತುಗಳು ಅಥವಾ ಸೋಷಿಯಲ್ ಕಮೆಂಟ್ಸು ಅಮ್ಮನಿಗೆ ತುಂಬ ಕಷ್ಟವನ್ನು ಕೊಡುತ್ತೆ ಅಲ್ವಾ, ಇಮೋಷ್ನಲಿ ತುಂಬ ವೀಕ್ ಮಾಡುತ್ತೆ. ಸೊ ಈ ಸಮಯದಲ್ಲಿ ಅಮ್ಮ ಈಗಾಗಲೇ ದೇಹ ಮತ್ತು ಮನಸ್ಥಿತಿಯ ಬದಲಾವಣೆಗಳನ್ನು ಅನುಭವಿಸ್ತಿರ್ತಾಳೆ ಅಲ್ವಾ. ಅದರ ಮೇಲೆ ಈ ಥರ ಇದನ್ನು ಮಾಡಬೇಡ, ಇದನ್ನು ತಿನ್ನಬೇಡ, ನಾವು ಹಿಂಗೆ ಮಾಡ್ತಿರ್ಲಿಲ್ಲ ಆ ಥರ ಎಲ್ಲ ಹೇಳಿ ಅದನ್ನು ಹೋಲಿಕೆ ಮಾಡುವ ಮಾತುಗಳನ್ನ ಮಾತಾಡ್ತಿದ್ರೆ ಅವಳಿಗೆ ಒತ್ತಡ ಕೊಡೋಂಗೆ ಆಗತ್ತೆ. ಸೊ ಇದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಏನು ಮಾಡ್ಬೋದು ಅಂದರೆ, ಎಲ್ಲ ಮಾತುಗಳನ್ನು ಮನಸ್ಸಿಗೆ ತಗೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದು ಪ್ರೆಗ್ನೆನ್ಸಿ ಈಸ್ ವೆರಿ ಡಿಫ್ರೆಂಟ್, ವಿಭಿನ್ನವಾಗಿರುತ್ತೆ. ಸೊ ಯಾರಾದರೂ ಸಲಹೆ ಕೊಟ್ಟರೆ ಅದನ್ನು ಪೀಸ್ಫುಲ್ಲಾಗಿ ಅಥವಾ ಶಾಂತವಾಗಿ ಕೇಳಿ. ಆದರೆ ಡಾಕ್ಟರ್ ಅಡ್ವೈಸ್ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸ್ಟ್ರೆಸ್ ಆಗ್ತಿದ್ರೆ ಗಂಡ ಅಥವಾ ಟ್ರಸ್ಟೆಡ್ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿ, ಅರ್ಥ ಆಯ್ತಾ. ಸೊ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಮ್ಮನ ಮನಸ್ಥಿತಿ ಎಷ್ಟು ಶಾಂತವಾಗಿ ಇಟ್ಕೊಂಡಿರ್ತೀರೋ ಅದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ದಟ್ ವಿಲ್ ಕಂಪ್ಲೀಟ್ಲಿ ಇಂಪ್ಯಾಕ್ಟ್ ದ ಬೇಬಿ ಇನ್ಸೈಡ್ ಯುವರ್ ಊಮ್. ಅರ್ಥ ಆಯ್ತಾ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.